ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕೋಕೋನಟ್ ಪನ್ನೀರ್ ಕರ್ರಿ ಮಾಡೋದಕ್ಕೆ ಹೊರಟಿದ್ದೀನಿ. ಇವತ್ತಂತೂ ಏನಾದರೂ ಮಾಡಲೇಬೇಕು, ನಿಮ್ಗೇನಾದರೂ ತೋರಿಸ್ಬೇಕು ಅಡುಗೆ ಮಾಡಿ ಅಂತ ತುಂಬ ಇಷ್ಟಪಟ್ಟೆ. ಅದಕ್ಕೋಸ್ಕರ ಇವತ್ತು ನಾನು ಈ ಕರ್ರಿನ ಸೆಲೆಕ್ಟ್ ಮಾಡಿದೆ. ಇವತ್ತು ನೋಡಿ, ನಾನು ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲೇ ಲಿಸ್ಟ್ ಹಾಕಿದ್ದೀನಿ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ನಾನು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ತುರಿದು ಸ್ವಲ್ಪ ಪೀಸ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಸ್ವಲ್ಪ ಪೀಸಸ್ಸು ಮಾಡಿದ್ದೀನಿ, ಯಾಕಂದರೆ ನಮ್ಮ ಮಿಕ್ಸಿ ಚೆನ್ನಾಗೇ ಓಡುತ್ತೆ, ಏನು ತೊಂದರೆ ಇಲ್ಲ ಅಂದರೆ ನೀವು ಎಲ್ಲ ತುರಿದ್ಬಿಟ್ಟೆ ಹಾಕ್ಕೋಬೋದು. ಜೊತೆಗೆ ನಾನು ಒಂದು 7ರಿಂದ 8 ಕ್ಯಾಶ್ಯೂ ನಟ್ಸ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಎಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಈ ರೀತಿ ಚೆನ್ನಾಗಿ ಪೇಸ್ಟ್ ಆದಮೇಲೆ ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತಗೊಂಡು ಮೂರು ಟೊಮೆಟೊ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು, ಇನ್ನೂ 1 ಅಥವಾ 2 ಎಕ್ಸ್ಟ್ರಾ ತೊಗೋಬೋದು. ಯಾಕಂದರೆ ನಮ್ಮ ಮನೆಗೆ ಎಷ್ಟು ಗ್ರೇವಿ ಬೇಕೋ ಅದರ ಅಳತೆಗೆ ನಾನು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಮಿಕ್ಸಿಗೆ ಹಾಕಬೇಕಾದ್ರೆ ನೀರಿನ ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮೆಟೊನಲ್ಲೇ ಬೇಕಾದಷ್ಟು ನೀರಿರುತ್ತೆ. ಅದನ್ನು ಸಹ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ ಹೇಗಾಗಿದೆ ಅಂತ. ಈಗ ನಾನು ಅದೇ ಮಿಕ್ಸಿ ಜಾರಿಗೆ 8ರಿಂದ 10 ಬೆಳ್ಳುಳ್ಳಿ, 3ರಿಂದ 4 ಹಣ್ಣುಮೆಣಸಿನ್ಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಜಿಂಜರ್ ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕ್ಕೊಂಡು ಮೂರನ್ನು ಚೆನ್ನಾಗಿ ರುಬ್ಕೊತಿದ್ದೀನಿ. ನಾನು ಇಲ್ಲಿ ಹಣ್ಣುಮೆಣಸಿನ್ಕಾಯಿ ಯಾಕೆ ತಗೊಂಡೆ ಅಂದರೆ ಅದು ತುಂಬ ಚೆನ್ನಾಗಿ ಬಣ್ಣ ಕೊಡುತ್ತೆ ಅಂತ. ನೋಡಿ ಹೇಗಾಗಿದೆ, ತುಂಬ ಚೆನ್ನಾಗಾಗಿದೆ ಅಲ್ವಾ. ಇದನ್ನು ನಾನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿಂದು ಪೇಸ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಸಪ್ರೇಟಾಗಿ ತಗೊಂಡೆ. ಆಮೇಲೆ ನಾನು ತಗೊಂಡಿದ್ದು 2 ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಕೊಂಡು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಆಮೇಲೆ ಗಾರ್ನಿಷ್ಗೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹೆಚ್ಕೊಳ್ತಿದ್ದೀನಿ. ಅದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಾದ್ಮೇಲೆ ನೋಡಿ, ಈಗ ಮೇಯ್ನ್ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಪನ್ನೀರನ್ನ ತಗೊಳ್ತಿದ್ದೀನಿ. ನಾನು 200 ಗ್ರಾಮ್ಸು ಪನ್ನೀರ್ ತಗೊಂಡು ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ತಿದ್ದೀನಿ. ನಾನು ಯಾಕೆ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ, ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನಿವಾಗ ಎಷ್ಟು ಇಂಗ್ರೀಡಿಯೆಂಟ್ಸ್ನ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ಎಲ್ಲ ಅರೇಂಜ್ ಆದಮೇಲೆ ಈಗ ನಾನು ಒಂದು ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ 4ರಿಂದ 5 ಟೀ ಸ್ಪೂನ್ ಗೀ ತಗೊಂಡಿದ್ದೀನಿ. ಅದರಲ್ಲಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದ ಪನ್ನೀರನ್ನು ಹಾಕ್ತಿದ್ದೀನಿ. ಪನ್ನೀರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 30 to 40 ಸೆಕೆಂಡ್ಸ್ ನಾನು ಆ ಗೀನಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಹೀಗೆ ಮಾಡ್ತಾ ಆಮೇಲೆ ನೋಡಿ ನಾನು ಏನು ಮಾಡ್ತೀನಿ ಅಂತ. ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಒಂದು ಚೂರು ಅಂದರೆ 1/2 ಟೀ ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಂಡು ನಾನೀಗ ಫ್ರೈ ಮಾಡ್ತಿದ್ದೀನಿ. ಯಾಕೆ ಅಂದರೆ ಪನ್ನೀರನ್ನು ಬೆಣ್ಣೆ ಅಥವಾ ಈ ಥರ ತುಪ್ಪದಲ್ಲಿ ಹುರ್ಕೋತಾರೆ, ಆದರೆ ಅದಕ್ಕೆ ಏನೂ ಇಂಗ್ರೀಡಿಯೆಂಟ್ಸ್ನ ಸೇರಿಸೋದಿಲ್ಲ. ಆದರೆ ನಾನಿಲ್ಲಿ ಸೇರಿಸಿದ್ದೀನಿ. ಯಾಕೆ ಅಂದರೆ ಅದು ಪನ್ನೀರು ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ. ನೋಡಿ ಈ ರೀತಿ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕಿ ಈ ರೀತಿ ಗೀನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಪನ್ನೀರು ಸಪ್ಪೆ ಅಂತ ಅನಿಸೋದಿಲ್ಲ. ಈಗ ಪನ್ನೀರು ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ಸಪ್ರೇಟ್ ಬೌಲಿಗೆ ನಾನು ತಗೊಂಡಿದ್ದೀನಿ. ಈಗ ಒಂದು ಬಾಣಲಿ ತಗೊಂಡು ಆಯಿಲ್ ಹಾಕಿ, ಆಯಿಲ್ ಒಂದು 4 to 5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು 2 ಆನಿಯನ್ಸ್ ನಾನು ಚಾಪ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಆನಿಯನ್ನು ಹಾಕ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಇಲ್ಲಿ ಆಯಿಲ್ ಹಾಕಬೇಕಾದ್ರೆ ಅದು ಸ್ಕಿಪ್ ಆಗಿದೆ. ಆಮೇಲೆ ಆನಿಯನ್ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ, ಇಂಥ ಟೈಮಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಅದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗೋ ತನಕ ಎಣ್ಣೆಲಿ ಹೀಗೆ ನೋಡಿ ಹುರ್ಕೋತಾ ಇರಬೇಕು. ಅದಾದಮೇಲೆ ಟೊಮೆಟೊ ಪೇಸ್ಟು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ
ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ನೋಡಿ ಹೇಗೆ ಮಿಕ್ಸ್ ಮಾಡ್ತಿದ್ದೀನಿ. ಹೀಗೆ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ಆದಷ್ಟು ಬೇಯಿಸ್ಕೊಳ್ತಾ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟು 1 ಮಿನಿಟ್ ಆದರೂ ಸ್ವಲ್ಪ ಸಿಮ್ಮಲ್ಲಿ ಬೇಯಿಸಿ. ನೋಡಿ ಸಿಮ್ಮಲ್ಲಿ ಬೇಯಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ಥರ ಕುದಿ ಬಂದಾಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೋಕೋನಟ್ಟು ಮತ್ತು ಕ್ಯಾಶ್ಯೂ ನಟ್ಸ್ದು, ಅದ್ರ ಪೇಸ್ಟನ್ನು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸಿ ಮಾಡೋಣ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ತಾನೆ ಇರಿ. ಸಿಮ್ಮಲ್ಲೇ ಇಟ್ಟು ಬೇಯಿಸಿ ಆದಷ್ಟು. ಹೀಗೆ ಬೇಯಿಸ್ತಾ ಇನ್ನೂ ಒಂದು 2 ಮಿನಿಟ್ಸು ಅದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲೇ ಬೇಯಿಸಿ. ನೋಡಿ ಬೇಯ್ತಾ ಹೇಗಿದೆ ಈಗ ಕಲರ್ ನೋಡಿ. ಅದಾದಮೇಲೆ ನಾನು ಕಲರು ಬೆಳ್ಳಗೆ ಕಾಣಿಸ್ತಿರೋದಕ್ಕೆ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತೀನಿ ಮತ್ತು ಸ್ವಲ್ಪ ಸಾಲ್ಟು ಹಾಕಿದ್ದೀನಿ. ಅದು ಟರ್ಮರಿಕ್ ಪೌಡರ್ ಹಾಕಿದ ತಕ್ಷಣ ಅದು ತುಂಬ ಚೆನ್ನಾಗಿ ಒಳ್ಳೆ ಬಣ್ಣ ಕೊಡುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟರ್ಮರಿಕ್ಕು ನಾವು ತಗೊಂಡು ಹಾಕ್ಕೊಳ್ಳೋದ್ರಿಂದ ಅದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಣ್ಣ ಕೂಡ ಕೊಡುತ್ತೆ. ನೋಡಿ ನಾನು ಸ್ವಲ್ಪ ನೀರನ್ನು ಸಹ ತಗೊಂಡೆ. 1 ಕಪ್ ನೀರು ಸಹ ನೀವು ತಗೋಬೋದು, ಇಲ್ಲಾಂದರೆ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಸಹ ತಗೋಬೋದು. ತಗೊಂಡಾದಮೇಲೆ ನಾನು 1.5 2 ಸ್ಪೂನಷ್ಟು ಗರಂ ಮಸಾಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕಲಿಸ್ತಾ ಬೇಯಿಸ್ತಾ ಇದ್ದೀನಿ ನೋಡಿ. ಆಮೇಲೆ ನಾನು ಒಂದು 4 5 ಸ್ಪೂನು ತುಪ್ಪನೂ ಸಹ ಸೇರಿಸ್ಕೊಂಡು ಸಿಮ್ಮಲ್ಲಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ದೀನಿ ನೋಡಿ. ಬೇಯಿಸಿದಾದಮೇಲೆ ಅದು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಿಟ್ಕೊಳ್ತಾ ಇದೆ. ಇಂಥ ಟೈಮಲ್ಲಿ ನಾನು ಪನ್ನೀರನ್ನ ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಖಾರದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಖಾರ ತಿನ್ನಬೇಕು ಅಂತನೋರು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ತುಪ್ಪ ಮತ್ತು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಈಗ ಸರಿಯಾಗಿ ಹದವಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ಕೊನೆಗೆ ನಾನು ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ರೇವಿ. ನಾನು ಸ್ವಲ್ಪ ಮಂದವಾಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತಲೇ. ಈಗ ನಾನು ಪೂರ್ತಿ ಸ್ಟವ್ ಆಫ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಿದ್ದೀನಿ. ಮೊದಲೇ ನಾನು ಮೆಂತ್ಯ ಸೊಪ್ಪಿಂದು ಚಪಾತಿ ಮಾಡಿಟ್ಕೊಂಡಿದ್ದೆ. ಅದ್ರ ಜೊತೆ ತಿನ್ನಬೇಕು ಅಂತಲೇ ಪನ್ನೀರ್ ಕೊಕೊನಟ್ ಗ್ರೇವಿ ಮಾಡಬೇಕು ಅಂದ್ಕೊಂಡಿದ್ದು. ಅದಕ್ಕೆ ಈಗ ಎಲ್ಲ ರೆಡಿಯಾಗಿದೆ. ಈಗ ತಿಂದು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಹಾಗೆ ನೀವು ಒಂದ್ಸಲಿ ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ.